ಬೆಂಗಳೂರಿನಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಸರ್ಜಾಪುರ, ಮಹದೇವಪುರ, ಕೋರಮಂಗಲ, ಯಶವಂತಪುರ ಕಾರ್ಪೊರೇಷನ್, ಬಿಟಿಎಂ ಲೇಔಟ್, ಮಾನ್ಯತಾ ಟೆಕ್ ಪಾರ್ಕ್ ಸೇರಿದಂತೆ ಬೆಂಗಳೂರಿನ ಹಲವೆಡೆ ಭಾರೀ ಮಳೆಯಾಗ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಯಾಕಂದ್ರೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ತಾ ಇದೆ. ಕೆರೆಯಂತಾದ ಬೆಂಗಳೂರು ನಗರದ ಪ್ರಮುಖ ರಸ್ತೆಗಳಲ್ಲೆಲ್ಲ ನೀರು ನಿಂತಿದೆ. ರಸ್ತೆಯಲ್ಲಿ ಸಂಚರಿಸಲಾಗಿದೆ. ವಾಹನ ಸವಾರರು ಪರದಾಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಯಿತು. ಬೆಂಗಳೂರಲ್ಲಿ ಸುರಿತಾ ಇರುವಂತಹ ಭಾರೀ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ರಾತ್ರಿ ಆರಂಭವಾದಂತಹ ಮಳೆ ಸುಮಾರು 9 ಗಂಟೆ 9:30 ಸಮಯದಲ್ಲಿ ಆರಂಭವಾದಂತಹ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿರುವಂಥದ್ದು. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಇದ್ರ ಜೊತೆಗೆ ರಸ್ತೆಗಳಲ್ಲೂ ಕೂಡ ನೀರು ನಿಂತಿದೆ. ಇದರಿಂದಾಗಿ ವಾಹನ ಸವಾರರು ಪರದಾಡಬೇಕಾದಂತಹ ಪರಿಸ್ಥಿತಿ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದು ಬೆಂಗಳೂರಿನ ರಸ್ತೆಗಳಲ್ಲಿ ನೀರು ನಿಂತಿರುವಂತಹ ದೃಶ್ಯಾವಳಿಗಳು. ಇದರಿಂದಾಗಿ ವಾಹನ ಸವಾರರು ಪರದಾಡಬೇಕಾಗಿದೆ. ಒಂದು ಕಡೆ ಗುಂಡಿ ಗಂಡಾಂತರ, ಗುಂಡಿಯಿಂದಾಗಿನೇ ಸಾಕಷ್ಟು ಅವಾಂತರಗಳಾಗ್ತಾ ಇದ್ದಾವೆ. ಈಗ ನೀರು ನಿಂತ್ಕೊಂಡ್ರೆ ವಾಹನ ಎಲ್ಲಿ ಹೋಗೋದು? ರಸ್ತೆಯಲ್ಲಿ ಎಷ್ಟು ಮಟ್ಟಿಗೆ ನೀರು ನಿಂತಿದೆ, ಅಲ್ಲಿ ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ, ಎಲ್ಲದರಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಗಮನಿಸ್ತಾ ಇದ್ದೀವಿ, ನಿಲ್ಲಿಸ್ಕೊಂಡು ವಾಹನಗಳನ್ನ ಓಡಿಸ್ತಾ ಇರುವಂತದ್ದು. ಜೊತೆಗೆ ಸುಮಾರು 2-3 ಅಡಿ ನೀರು ನಿಂತಿರುವಂತಹ ಕಾರಣದಿಂದಾಗಿ ಎಷ್ಟೋ ಕಡೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿದಂತ ವಾಹನಗಳೇನಿದ್ದಾವೆ, ಆ ವಾಹನಗಳು ಕೆಟ್ಟು ನಿಂತಹ ದೃಶ್ಯಾವಳಿಗಳು ಕೂಡ ಅಲ್ಲಲ್ಲಿ ಕಂಡು ಬರ್ತಾ ಇತ್ತು. ಇದ್ರ ಜೊತೆಗೆ ಸಾಕಷ್ಟು ಜನ ವಾಹನಗಳು ಕೆಟ್ಟು ನಿಂತ ಕಾರಣದಿಂದಾಗಿ ವಾಹನಗಳನ್ನ ತಳ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಬೆಂಗಳೂರಿನ ಹಲವಾರು ರಸ್ತೆಗಳಲ್ಲಿ ಕಂಡು ಬಂತು. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಈಗಲೂ ಕೂಡ ಮಳೆ ಆಗ್ತಾ ಇದೆ. ಹಲವಾರು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಅವಾಂತರ ಆಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸಾಕಷ್ಟು ಜನ ಈ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಹೋಗುವಂಥವ್ರು, 9 ಗಂಟೆ 10 ಗಂಟೆಗೆ ಡ್ಯೂಟಿ ಮುಗ್ದಿರುತ್ತೆ ಅಂಥವ್ರು ಮನೆಗೆ ಹೋಗಬೇಕಾದಂಥವ್ರು ನಿಜಕ್ಕೂ ಕೂಡ ಪರದಾಡಬೇಕಾದಂಥ ಪರಿಸ್ಥಿತಿ. ಯಾಕಂತಂದರೆ ಒಂದು ಕಡೆ ಮಳೆ ಬರ್ತಾ ಇದೆ, ಮಳೆಯಿಂದ ಹೋಗೋದಕ್ಕಾಗೋದಿಲ್ಲ. ಮಳೆಯಲ್ಲಿ ಹೇಗೋ ಹೋಗ್ತೀನಿ ಅಂತಂದರೆ ರಸ್ತೆಲ್ಲ ನೀರು. ಇನ್ನು ವರ್ತೂರಿನಲ್ಲಿ ಮತ್ತದೇ ಮಳೆಯ ಅವಾಂತರ. ಬಳಗೆರೆ ರಸ್ತೆಯಲ್ಲಿ ಅದೇ ರಾಗ ಅದೇ ಹಾಡು. ಸಿಎಂ ಬಂದು ಹೋದ್ರೂ ಕೂಡ ಪ್ರಯೋಜನ ಆಗಿಲ್ಲ. ಬಳಗೆರೆ ರಸ್ತೆಯಲ್ಲಿ ನಿಂತಿರುವ ಮಳೆ ನೀರಿನಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ವರ್ತೂರು ಮುಖ್ಯ ರಸ್ತೆ ಸಿದ್ದಾಪುರ ಜಲಾವೃತವಾಗಿದೆ. ವರ್ತೂರಿನಲ್ಲಿ ಮತ್ತದೇ ಮಳೆಯ ಅವಾಂತರ. ಬಳಗೆರೆ ರಸ್ತೆಯಲ್ಲಿ ಅದೇ ರಾಗ ಅದೇ ಹಾಡು. ಈ ಜಾಗಕ್ಕೆ ಮುಖ್ಯಮಂತ್ರಿಗಳು ಖುದ್ದಾಗಿ ಬಂದು ಹೋದ್ರು, ಆದರೂ ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ. ಬಳಗೆರೆ ರಸ್ತೆಯಲ್ಲಿ ಮಳೆ ನೀರು ನಿಂತಿದೆ. ಇದರಿಂದಾಗಿ ವಾಹನ ಸವಾರರು ಪರದಾಡಬೇಕಾದಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇನ್ನು ನೀರಿನಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡಿದ್ದಾರೆ. ಒಂದು ಕಡೆ ರಸ್ತೆಯಲ್ಲೇ ನೀರು ನಿಂತಿರುವಂಥದ್ದು. ಆ ನೀರಿನ ಜೊತೆಗೆ ರಸ್ತೆಯಲ್ಲಿ ಎಲ್ಲೆಲ್ಲಿ ಗುಂಡಿಗಳಿದ್ದಾವೋ ಗೊತ್ತಾಗೋದಿಲ್ಲ. ರಸ್ತೆ ಅಂದರೆ ಬೆಳಗ್ಗೆ ಟೈಮಲ್ಲೇ ಏನು ಇಲ್ಲ ಅಂತಂದ್ರೇ ರಸ್ತೆಯಲ್ಲಿ ಹೋಗೋದು ಕಷ್ಟ. ಅಂಥದ್ರಲ್ಲಿ ಈಗ ಮಳೆ ಬರ್ತಾ ಇದೆ. ಒಂದು ಕಡೆ ಮಳೆ ಬೀಳ್ತಾ ಇದೆ, ಮತ್ತೊಂದು ಕಡೆ ರಸ್ತೆಗಳಲ್ಲಿ ನೀರು ನಿಂತಿದೆ. ಆ ರಸ್ತೆಗಳಲ್ಲಿ ಎಲ್ಲೆಲ್ಲಿ ಗುಂಡಿಗಳಿದ್ದಾವೋ, ಆ ನೀರಿನಲ್ಲಿ ಹೋದರೆ ಯಾವ ಗುಂಡಿಗೆ ಸಿಗಾಕೊಂತೀವೋ, ಯಾವ ಗುಂಡಿಯಲ್ಲಿ ಬೀಳ್ತೀವೋ, ಈ ರೀತಿಯಾದಂಥ ಆತಂಕ ವಾಹನ ಸವಾರರಲ್ಲಿ ಇರುವಂಥದ್ದು. ಇನ್ನು ವರ್ತೂರಲ್ಲಿ ನೋಡ್ತಾ ಇದ್ದೀವಲ್ಲ, ಖುದ್ದಾಗಿ ಮುಖ್ಯಮಂತ್ರಿಗಳೇ ಬಂದು ಇಲ್ಲೆಲ್ಲ ಪರಿಶೀಲನೆ ಮಾಡ್ಕೊಂಡು ಹೋದ್ರು. ಆದರೆ ಇನ್ನೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಇನ್ನು ಬೆಂಗಳೂರು ನಗರದ ಹಲವೆಡೆ ಧಾರಾಕಾರ ಮಳೆ ಆಗ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ನಗರದಲ್ಲಿ ರಸ್ತೆ ಜಲಾವೃತವಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತಲಿನ ರಸ್ತೆಗಳು ಜಲಾವೃತವಾಗಿದ್ದಾವೆ. ಕೇವಲ ಇದೊಂದು ರಸ್ತೆ ಮಾತ್ರ ಅಲ್ಲ, ಎಲೆಕ್ಟ್ರಾನಿಕ್ ಸಿಟಿಯ ಸುತ್ತಮುತ್ತಲಿನ ರಸ್ತೆಗಳು ಕೂಡ ಹಲವಾರು ರಸ್ತೆಗಳು ಜಲಾವೃತವಾಗಿದ್ದಾವೆ. ಇನ್ನು ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ, ಅದರಲ್ಲೂ ಕೂಡ ಹೊಸೂರು ಹೈವೇ ಏನಿದೆ, ಆ ಹೈವೇಲೇನೆ ಭಾರಿ ಪ್ರಮಾಣದಲ್ಲಿ ನೀರು ನಿಂತ್ಕೊಳ್ಳುವಂಥದ್ದು. ಇದರಿಂದಾಗಿ ವಾಹನಗಳೇ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಇದರಿಂದ ಟ್ರಾಫಿಕ್ ಜಾಮ್ ಆಗುವಂಥದ್ದು. ಮೊದಲೇ ಆ ಹೊಸೂರು ರಸ್ತೆ ಏನಿದೆ, ಅದರಲ್ಲಿ ಆ ರಸ್ತೆಯಲ್ಲಂತೂ ಭಾರಿ ಟ್ರಾಫಿಕ್ ಜಾಮ್ ಇರುತ್ತೆ. ವಾಹನಗಳ ಸಂಚಾರ ಹೆಚ್ಚಿನದಾಗಿದೆ ಅಲ್ಲಿ. ಅಂತಹ ರಸ್ತೆಗಳೇ ಬ್ಲಾಕ್ ಆಯಿತು ಅಂತಂದರೆ, ಈ ರೀತಿಯಾಗಿ ನೀರು ನಿಂತ್ಕೊಂಡು ವಾಹನಗಳು ಹೋಗೋದಕ್ಕೆ ಸಾಧ್ಯವಾಗಲಿಲ್ಲ ಅಂತಂದರೆ ಅಲ್ಲಿ ಓಡಾಡುವಂಥ ಜನರ ಪರಿಸ್ಥಿತಿ ಏನು? ಸಾಮಾನ್ಯವಾಗಿಯೇ ಅಂದರೆ ಪ್ರತಿನಿತ್ಯವೂ ಏನು ಮಳೆ ಇಲ್ಲ ಏನೂ ಇಲ್ಲ ಅಂತಂದ್ರೂ ಭಾರಿ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಇರುತ್ತೆ ಆ ರಸ್ತೆಗಳಲ್ಲಿ. ಬಟ್ ಈಗ ರಸ್ತೆಗಳೇ ಜಲಾವೃತವಾಗಿದ್ದಾವೆ, ವಾಹನಗಳು ಕೆಟ್ಟು ನಿಂತಿದ್ದಾವೆ.
ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದಂಥ ವಾಹನಗಳು, ಇದ್ರ ಜೊತೆಗೆ ರಸ್ತೆಯಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲೇ ಅಲ್ಲಿ ಗಮನಿಸ್ತಾ ಇದ್ದೀವಿ ನೀಲಾದ್ರಿ ನಗರದಲ್ಲಿ ಎಷ್ಟು ಮಟ್ಟಿಗೆ ಆ ಕಾರು ಹೋಗಬೇಕಾದಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಕಾರ್ ಅರ್ಧ ಭಾಗ ಮುಳುಗಿದೆ, ಅಷ್ಟು ನೀರು ನಿಂತಿದೆ.